ಹಾಯ್ ವಿವರ್ಸ್, ಇವತ್ತು ನಾವು ಮಾವಿನಕಾಯಿ ಸಾರನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಒಂದು ಮಾವಿನಕಾಯಿನ ಈ ತೊಟ್ಟು ತೆಗೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಈ ರೀತಿ ಈ ಸಿಪ್ಪೆನೆಲ್ಲ ತೆಕ್ಕೊಳ್ಳೋಣ. ನೀಟಾಗಿ ಈ ಸಿಪ್ಪೆನೆಲ್ಲ ತೆಗೆದ್ಮೇಲೆ ಈ ಮಾವಿನಕಾಯಿನ ನಾನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಸಿಪ್ಪೆ ತೆಗೆಯುವಾಗ ತುಂಬ ತೆಳುವಾಗಿ ತೆಗೆದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಆ ಪಲ್ಪೆಲ್ಲ ಬಂದುಬಿಟ್ರೆ ನಮಗೆ ಕ್ವಾಂಟಿಟಿ ಕಡಿಮೆ ಸಿಗೋ ಕಾರಣಕ್ಕೆ ಸ್ವಲ್ಪ ತೆಳುವಾಗಿ ತೆಗಿಬೇಕು. ಈ ಹೋಳುಗಳನ್ನ ಈಗ ಒಂದು ಕುಕ್ಕರ್ಗೆ ಹಾಕಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿಗಳನ್ನ ಹಾಕಿ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ನಾವು ಬೇಯಿಸೋದಕ್ಕೆ ಇಟ್ಕೊಳ್ಳೋಣ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅನ್ನೋದಾದರೆ ನೀವು ಅಚ್ಚ ಖಾರದ ಪುಡಿ ಕೂಡ ಬಳಸ್ಕೋಬೋದು. ಇಲ್ಲಿ ನಾನು ಒಂದು 3ರಿಂದ 4 ವಿಸಲು ಕೂಗಿಸ್ಕೊಂಡಿದ್ದೀನಿ. ಈ ಸ್ಟೀಮ್ ಎಲ್ಲ ಹೋದ್ಮೇಲೆ ಲಿಡ್ಡನ್ನು ಓಪನ್ ಮಾಡಿ ಇದರಲ್ಲಿ ನೀರಿರೋ ಕಾರಣ ಇದನ್ನು ನಾನೀಗ ಚೆನ್ನಾಗಿ ಬಸ್ಕೊಳ್ತೀನಿ. ಈ ನೀರನ್ನು ನೀವು ಇದೇ ರಸಮ್ಗೆ ಯೂಸ್ ಮಾಡ್ಕೋಬೋದು. ಬೇಡ ಅನ್ನೋದಾದರೆ ಹುಳಿ ತುಂಬ ಇರುತ್ತೆ, ಆ ಕಾರಣಕ್ಕೆ ಬೇಡ ಅನ್ನೋದಾದರೆ ನೀವು ಈ ನೀರನ್ನು ಜ್ಯೂಸ್ ಮಾಡೋದಕ್ಕೆ ಅದೆಲ್ಲ ಕೂಡ ಬಳಸ್ಕೋಬೋದು. ಈ ಬೆಂದಿರುವಂಥ ಮಾವಿನಕಾಯಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಪೇಸ್ಟ್ ಆಗಿರೋ ಮಿಶ್ರಣನ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಒಂದು 4 ಪಟ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಬೇಯಿಸಿರೋಂಥ ನೀರನ್ನು ಕೂಡ ಬಳಸ್ತಾ ಇದ್ದೀನಿ. ನಾವು ಮಾಡ್ಕೊಂಡಿರೋ ಪೇಸ್ಟ್ಗೆ 4 ಪಟ್ಟು ನೀರು ಹಾಕೋದ್ರಿಂದ ಅದರ ಹುಳಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದಕ್ಕೆ ಒಂದು ಒಗ್ಗರಣೆನ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನು ಎಣ್ಣೆನ ಬಿಸಿ ಮಾಡೋದಕ್ಕಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಅದೆರಡು ಸಿಡಿತಾ ಇದ್ದಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಒಗ್ಗರಣೆನ ನಾವು ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿ ನೀರಿಗೆ ಬೆರೆಸ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಗೆ 1.5 ಟೀ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ಳೋಣ. 1 ಚಿಟಿಕೆಯಷ್ಟು ಜೀರಿಗೆ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ಇದೆಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು. ಈ ಟೈಮಲ್ಲಿ ಬೇಕಾದರೆ ನೀವು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಬೆರೆಸ್ಕೋಬೋದು. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಮಾವಿನಕಾಯಿ ರಸಮ್ಮು ರೆಡಿ. ಇದನ್ನು ನೀವು ಬಿಸಿ ಅನ್ನದ ಜೊತೆ ಹಪ್ಪಳದ ಜೊತೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.